ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಎಲ್ಲ ರೈತ ಬಂಧುಗಳು ಇಂದು ಜಿಲ್ಲಾಡಳಿತದ ವತಿಯಿಂದ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಚುನಾವಣೆಗೂ ಮೊದಲು ನಮ್ಮ ಪಕ್ಷ ಕೊಟ್ಟಂತ ಗ್ಯಾರಂಟಿ ಘೋಷಣೆಯನ್ನ ಇಂದು ಜಾರಿ ಮಾಡಿ ನಿಮ್ಮ ಮುಂದೆ ವರದಿ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಈ ಒಂದು ಬೃಹತ್ ಸಮಾರಂಭಕ್ಕೆ ಬಂದಂತ ತಮ್ಮೆಲ್ಲರಿಗೂ ಕೂಡ ನಾನು ಕೋಟಿ ಕೋಟಿ ನಮನಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇಂದು ಇಲ್ಲಿ ಕುಳಿತಿರ್ತಕ್ಕಂಥ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ಸರ್ಕಾರದಲ್ಲಿ 8 ತಿಂಗಳ ಅವಧಿಯೊಳಗೆ ಕೊಟ್ಟ ಮಾತಿಗೆ ತಪ್ಪದೆ ನುಡಿದಂತೆ ನಡೆದಂತ ನಾಯಕರುಗಳೇನಾರು ಇದ್ರೆ ಈ ಕರ್ನಾಟಕದಲ್ಲಿ ಅದು ಈ ಸರ್ಕಾರದ ರೂವಾರಿಯನ್ನು ಒತ್ತಿರ್ತಕ್ಕಂಥ ಈ ಮಹಾಶಯರ ನೇತೃತ್ವದ ಸರ್ಕಾರ ನಿಮಗೆ ವರದಿ ಕೊಡ್ಲಿಕ್ಕೆ ಇವತ್ತು ಬಂದಿರತಕ್ಕಂಥದ್ದು. ಹಿಂದೆ ಬಂದವರೆಲ್ಲ ಬಹಳಷ್ಟು ವಿಚಾರಗಳನ್ನ ಬಹಳಷ್ಟು ಸುಳ್ಳುಗಳನ್ನ ಹೇಳೋಗಿದ್ರು. ಇವತ್ತು ನಮ್ಮ ವೇದಿಕೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ತಾನು ಮಾತಾಡಿದಂಥ ಚಲುವರಾಯಸ್ವಾಮಿ ಅವರು ಜಿಲ್ಲೆಯ ಅಭಿವೃದ್ಧಿಯ ವರದಿಯನ್ನ ಕೊಟ್ಟರು. ಹಲವಾರು ನಮ್ಮ ಶಾಸಕರುಗಳು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ. ನಾನು ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ಈ ಜಿಲ್ಲೆ ರೈತರಿಂದ ಅನ್ನದಾತರಿಂದ ತುಂಬಿದಂತ ಜಿಲ್ಲೆ, ಕೈಗಾರಿಕೆಗಳು ಬಹಳ ಕಡಿಮೆ, ಜೊತೆನಲ್ಲಿ ಬೇರೆ ಉತ್ಪಾದನೆ ನಮಗೆ ಇಲ್ವೇ ಇಲ್ಲ. ಕಬ್ಬೊಂದೇ ಆಧಾರ, ಜೊತೆಗೆ ಭತ್ತ, ಅಲ್ಲೊಂದು ಇಲ್ಲೊಂದು ಕಡೆ ರೇಷ್ಮೆ. ಇಂಥ ಜಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೊಟ್ಟಂತ ಕಣ್ಣಂಬಾಡಿಯಿಂದಾಗಿ ನಮ್ಮ ಜೀವನ ಹಸನಾಗಿತ್ತು. ಇವತ್ತು ಮಳೆಯ ಅವಕೃಪೆಗೆ ಒಳಗಾದಂತ ನಮ್ಮ ಜಿಲ್ಲೆ ತೀವ್ರ ಬರದ ನಡುವೆ ಬಳಲ್ತಾ ಇರಬೇಕಾದ್ರೆ ಹಲವಾರು ಜನ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ. ನಾನು ನನ್ನ ಎಲ್ಲ ವಿರೋಧಿ ಸ್ನೇಹಿತರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ ಈ ವೇದಿಕೆಯಿಂದ, ಈ ನಾಡಿನಲ್ಲಿ ತೀವ್ರತರವಾದಂತ ಬರ ಇದ್ದಾಗಲೂ ಕೂಡ ಮನೆತನ ಜೀವನ ಸಂಸಾರ ನಡೆಸಲಿಕ್ಕೆ ಯೋಜನೆಗಳ ಮುಖಾಂತರ ಗೃಹ ಜ್ಯೋತಿ ಇರಲಿ, ಗೃಹ ಲಕ್ಷ್ಮಿ ಇರಲಿ, ಶಕ್ತಿ ಯೋಜನೆ ಇರಲಿ, ಅನ್ನಭಾಗ್ಯ ಇರಲಿ, ಸದಾ ಯುವಕರ ಕಣ್ಮಣಿಯಾಗುವಂತ ಜವಾಬ್ದಾರಿ ಇರಲಿ, ಈ ನಾಡನ್ನ ಸಮೃದ್ಧಿಯತ್ತ ತೆಗೆದುಕೊಂಡು ಹೋಗುವಂತ ಯೋಜನೆಗಳ ಜೊತೆ ಕಾಂಗ್ರೆಸ್ ಸರ್ಕಾರ ಇದೆ. ಇದಕ್ಕೆ ನಿರ್ದೇಶನ ಕೊಟ್ಟಂತ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಯೋಜನೆಗಳು ಇವತ್ತು ಜಾರಿಗೆ ಬರ್ತಾ ಇರೋದು ಅನ್ನೋದನ್ನ ನಿಮ್ಮ ಮುಂದೆ ನಾನು ವರದಿ ರೂಪದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರೆ ಇಂಥ ಸಂದರ್ಭದಲ್ಲಿ ಇದಕ್ಕೆ 5 ವರ್ಷದ ಹಿಂದೆ ನಾವಿಲ್ಲೆಲ್ಲ ಬೆದರು ಕೂತಿದ್ವಿ. ಚಲುವರಾಯಸ್ವಾಮಿ ಅವರ ಆದಿಯಾಗಿ, ನಮ್ಮ ರಮೇಶ್ ಆದಿಯಾಗಿ ನಾವೆಲ್ಲ ಬೆದರು ಕೂತಿದ್ವಿ. ನಮ್ಗೆ ಯಾರಿಗೂ ಅಧಿಕಾರ ಇರಲಿಲ್ಲ. ಇವತ್ತು ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಮರ್ತಿಬೇಗೌಡರು ಬಿಟ್ಟು ಇನ್ಯಾರು ಇಲ್ಲ ಅಧಿಕಾರದಲ್ಲಿ ಇರಲಿಲ್ಲ. ನಮ್ಮ ಕಾಂಗ್ರೆಸ್ಗರನ್ನ ನಮ್ಮ ವಿರೋಧಿ ನಾಯಕರುಗಳು ಹೀಯಾಳಿಸಿದಂತ ರೀತಿ ಇಡೀ ಜಿಲ್ಲೆನಲ್ಲಿ MP ನಾವೇ, MLA ನಾವೇ, ಮಂತ್ರಿನೂ ನಾವೇ, MLC ನಾವೇ ಅನ್ನೋಂತ ಘೋಷಣೆ ಮಾಡ್ತಿದ್ರು. ನೀರಿಗಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಕ್ಕಂಥ ಕಾರ್ಯಕ್ರಮ DK ಶಿವಕುಮಾರ್ ಅವರು ಅಧ್ಯಕ್ಷರಾಗಿ ಅವತ್ತು ಮೇಕೆದಾಟು ಯೋಜನೆಯನ್ನ ನಮ್ಮ ಮಂಡ್ಯ ಜನ ಅಷ್ಟೇ ಅಲ್ಲ, ಮೈಸೂರು ಜನ ಅಷ್ಟೇ ಅಲ್ಲ, ತುಮಕೂರು, ಬೆಂಗಳೂರು ಎಲ್ಲರೂ ಸೇರಿಸಿ ನೀರಿಗಾಗಿ ಹೆಜ್ಜೆ ಇಟ್ವಿ. ಇವತ್ತು ಅದೇ ನೀರಿನ ವಿಚಾರದಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ನಮ್ಮ ರೈತ ಸಂಘಟನೆಯ ನಾಯಕರುಗಳಿಗೆ ನಾನು ಕೇಳಕ್ ಬಯಸ್ತೇನೆ, ಬೆಂಗಳೂರಿನಲ್ಲಿ ನಮ್ಮ ಅಣ್ಣ ತಮ್ಮದಿರು ಇದ್ದಾರೆ, ಅಕ್ಕ ತಂಗಿರು ಇದ್ದಾರೆ, ಕುಡಿಯೋ ನೀರು ಅಲ್ಲಿ ಕೊಡ್ತಾ ಇದ್ದಾರೆ. ನೀರು ಹೋಗೋದು ಬೆಂಗಳೂರಿಗೆ ಮಳವಳ್ಳಿಯಿಂದ. ನಾನು ಸಾಕ್ಷಿ ರೂಪದಲ್ಲಿ ಇಲ್ಲಿಂದ ಹೇಳ್ತಾ ಇದ್ದೇನೆ, ಯಾವ ತಮಿಳುನಾಡಿಗೆ ಒಂದು ಹನಿ ನೀರು ಮಳವಳ್ಳಿಯಿಂದ ಹೋಗ್ತಾ ಇಲ್ಲ. ಅಪಪ್ರಚಾರವನ್ನು ಮಾಡಿ ಇವತ್ತು ಯೂಟ್ಯೂಬ್ ಚಾನೆಲ್ಗಳ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ತಪ್ಪು ಸಂದೇಶ ಕೊಡ್ತಿರೋ ಅವ್ರಿಗೆ ನಾನು ಧಿಕ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಸತ್ಯವನ್ನ ಮಾತಾಡೋಣ, ಜವಾಬ್ದಾರಿಯಿಂದ ಬದುಕೋಣ. ಕೇಂದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟೇ ಇಲ್ಲ. ಅದು ರಾಜ್ಯ ಸರ್ಕಾರ ಪೂರ್ತಿ ಕೊಡ್ತಾ ಇರ್ತಕ್ಕಂಥ ಜವಾಬ್ದಾರಿ. ಗ್ಯಾರಂಟಿ ಯೋಜನೆಗಳಿಲ್ಲ ಅಂದ್ರೆ ನಮ್ ಬದುಕಿಲ್ಲ.
ಇಂಥ ಜವಾಬ್ದಾರಿನಲ್ಲಿ ನಮ್ಮ ನಾಯಕರುಗಳೇ ಹೆಚ್ಚಾಗಿ ಮಾತಾಡಲಿ. ನಾನು ಜಿಲ್ಲೆಯ ಪರವಾಗಿ ನಾನು ಹೇಳ್ತೇನೆ, ಕನ್ನಂಬಾಡಿ ಕಟ್ಟದ ಮೇಲೆ ನಿಜವಾದಂಥ ನಾಲಾ ಆಧುನೀಕರಣ ಮಾಡ್ತಾ ಇರ್ತಕ್ಕಂಥದ್ದು DK ಶಿವಕುಮಾರ್ ಅವರು ಇಲಾಖಾ ಜವಾಬ್ದಾರಿನಲ್ಲಿದ್ದಾರೆ, ಆರ್ಥಿಕ ಇಲಾಖೆ ಜವಾಬ್ದಾರಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಮಂಡ್ಯ ಜಿಲ್ಲೆಗೆ ಪ್ರತಿಯೊಂದು ಕ್ಷೇತ್ರಕ್ಕೂ 100 ಕೋಟಿಗೂ ಮಿಗಿಲಾಗಿ ನಾಲಾ ಆಧುನೀಕರಣ ಕೊಟ್ಟಿದ್ರೆ ಅದು ನಮ್ಮ ಸರ್ಕಾರ ಅನ್ನೋದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಇದು ಮಂಡ್ಯ ಜನತೆಗೆ ಋಣ ತೀರಿಸ್ತಾ ಇರ್ತಕ್ಕಂಥದ್ದು. ಬಹಳ ಜನ ಮಾತಾಡಿದ್ರು, ನಮ್ಮಲ್ಲಿ ಕಾರ್ಖಾನೆ ಬಗ್ಗೆ ಬಹಳಷ್ಟು ಮಾತಾಡಿದ್ರು. ಲೂಟಿ ಹೊಡೆದಂತ ಅಧ್ಯಕ್ಷರ ಬಗ್ಗೆ ತನಿಖೆ ಆಗಿದೆ, ಆ ಅಧ್ಯಕ್ಷರ ಬಗ್ಗೆ ಕ್ರಮ ತಗೊಳ್ಳುವಂತ ದಿನ ಬಂದಿದೆ. ಆದರೆ ನಾವು ಆ ಕೆಲಸ ಮಾಡಲಿಲ್ಲ. ನಮ್ಮ ಮುಖ್ಯಮಂತ್ರಿಗಳನ್ನ ಹೋಗಿ ಕೇಳೋದಕ್ಕೆ ನಾವು ಇವತ್ತು ಹೊಸದಾಗಿ ಒಂದು ಕಾರ್ಖಾನೆಯನ್ನ ಸ್ಥಾಪನೆ ಮಾಡಕ್ಕೆ ನಾನು ಹಣ ಕೊಡ್ತೀನಿ ಅಂತ ಕೊಟ್ರಲ್ಲ, ಈ ದಿಶೆನಲ್ಲಿ ನಾನು ನಿಮಗೆ ಕೊನೆಯದಾಗಿ ಬೇಡ್ಕೊಳ್ಳೋದು ಇಷ್ಟೇ, ನಮ್ಮ ಸರ್ಕಾರಕ್ಕೆ, ಸ್ವಾಮಿ ಬೆಂಗಳೂರು ಮೈಸೂರು ಮಧ್ಯದಲ್ಲಿರ್ತಕ್ಕಂಥ ಮಂಡ್ಯದ ಜನ ಗುಳೆ ಹೋಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ, ಮಂಡ್ಯದಲ್ಲಿ ಕಾರ್ಖಾನೆಗಳು ಬರಬೇಕು ಅಂತಂದ್ರೆ, IT ಪಾರ್ಕ್ ಬರಬೇಕು ಅಂತಂದ್ರೆ ಯಾವುದೇ ಸಂಘಟನೆಗೆ ನಾವು ಎದುರೋದು ಬೇಕಿಲ್ಲ. ನಮ್ಮ ಜನರನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ದು. ಅದಕ್ಕೆ ದಿಟ್ಟತನದ ನಿರ್ಧಾರವನ್ನು ಕೈಗೊಂಡು ಈ ಸಭೆಯಲ್ಲಿ ನೀವು ಘೋಷಣೆಯನ್ನ ಮಾಡಬೇಕು ಅನ್ನೋಂಥ ಮನವಿಯನ್ನ ಮಾಡಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೇನೆ. ಎಲ್ರಿಗೂ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.